ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವತ್ತು ವೆನಿಲಾ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊಟ್ಟೆ ಮತ್ತು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಇದು ಬಂದ್ಬಿಟ್ಟು 1.5 kg ಕೇಕ್. ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಜಾರಲ್ಲಿ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪು ಒಂದಲ್ಲ ಬರೀ ಅರ್ಧ ನಾನಿಲ್ಲಿ 1.5 kg ಕೇಕ್ ಮಾಡ್ತಿರೋದು. ಸೊ 1.5 kg ಎಷ್ಟು ಬೇಕೋ ಅಷ್ಟನ್ನು ನಾನು ಇಲ್ಲಿ ಮೆಷರ್ಮೆಂಟ್ ಹಾಕ್ತೀನಿ. 3 ಮೊಟ್ಟೆ ತೊಗೊಳ್ಳಿ. ಮೊಟ್ಟೆ ಹಾಕ್ಕೊಂಡು ಮಾಡೋ ಅರ್ಧ ಕಪ್ ಮೊಸರು, ಅರ್ಧ ಕಪ್ ವಿಡಿಯೋ ಸ್ಕಿಪ್ ಮಾಡಬೇಡಿ. ಫುಲ್ ಡೀಟೇಲಾಗಿ ನಾನು ಸಕ್ಕರೆ ಪುಡಿ ಅದು ತೊಗೊಳ್ಬೋದು, ಕೇಕ್ ಡೆಕೋರೇಷನ್ ಸಕ್ಕರೆ ಅದು ತೊಗೊಳ್ಬೋದು. ಎಂಡ್ವರೆಗೂ ನೋಡಿ. ಮೊಸರು ಎಷ್ಟು ತೊಗೊಂಡಿದ್ದೀನಿ, ಸಕ್ಕರೆನೂ ಅಷ್ಟೇ ತೊಗೊಂಡಿದ್ದೀನಿ. ಅರ್ಧ ಕಪ್ಪು ಸಕ್ಕರೆ ಪೌಡರ್ ಅದು ತೊಗೊಳ್ಬೋದು, ಇಲ್ಲ ನಾನು ಮಾಮೂಲಿ ಸಕ್ಕರೆನೇ ತೊಗೊಂಡು 1/4 ಕಪ್ಪು ಎಣ್ಣೆ, ಜಾರಲ್ಲಿ ಬ್ಲೆಂಡ್ ಮಾಮೂಲಿ ಮನೆಯಲ್ಲಿ ಯೂಸ್ ಮಾಡೋ ಎಣ್ಣೆ, ಮತ್ತು 1/4 ಕಪ್ಪು ಎಣ್ಣೆ. ಮತ್ತು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ. ಈ ಸಲ ಪ್ಯಾಪಿಲೋ ವೆನಿಲಾ ಕೇಕಿಗೆ ವೆನಿಲಾ ಎಸೆನ್ಸ್ ಇಂಪಾರ್ಟೆಂಟ್. ನಾನು ಲಾಸ್ಟ್ ಟೈಮ್ ಒಂದು ವೆನಿಲಾ ಎಸೆನ್ಸ್ ತೋರಿಸಿದೆ, ಬಟ್ ಅದು ನನ್ನ ಹತ್ರ ಖಾಲಿ ಆಗಿತ್ತು. ಇದನ್ನು ನಾನು ಯೂಸ್ ಮಾಡಿ, ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸಾಕು. ಯಾವುದು ಕಂಪ್ನಿ ಅದು ಪರವಾಗಿಲ್ಲ, ಬಟ್ ವೆನಿಲಾ ಎಸೆನ್ಸ್ ಓಕೆ ಬೇಕು ಅಷ್ಟೇ. ಸೊ ನಾನಿಲ್ಲಿ ಇದು ವೆನಿಲಾ ಎಸೆನ್ಸ್ ಅಲ್ಲ, ಸೊ 2 ಚಮಚ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಅದು ಒಂಥರ ಕಹಿ ಥರ ಬರುತ್ತೆ ಟೇಸ್ಟು. ಯಾವುದೇ ಬೀಟರ್ ಬೇಡ, ಮತ್ತು ಮಿಕ್ಸಿಂಗ್ ಬೌಲ್ ಅದರಲ್ಲಿ ಪರವಾಗಿಲ್ಲ. ಈಸಿಯಾಗಿ ಬೇಗ ಮಾಡೋದನ್ನು ಹೇಳ್ಕೊಡ್ತಾ ಇರೋದು. ಆದರೆ ಮೆಷರಿಂಗ್ ಕಪ್ಸ್ ಅಂತೂ ಇಂಪಾರ್ಟೆಂಟ್. ಮೆಷರ್ಮೆಂಟ್ ಇಲ್ಲದೆ ನೀವು ಕೇಕ್ ಮಾಡೋದಕ್ಕಾಗಲ್ಲ. ಕೇಕ್ ಅಂತಲ್ಲ, ಯಾವುದೇ ಸ್ವೀಟ್ಸ್ ಮಾಡಬೇಕಂದ್ರೆ ಮೇನ್ ಮೆಷರಿಂಗ್ ಇರಲೇಬೇಕು. ನಾನು ಇವಾಗ ಕೇಕ್ ಜೆಲ್ ಹಾಕಿದ್ದೀನಿ. ಇದು ಆಪ್ಷನಲ್, 1/4 ಸ್ಪೂನ್ ಅಷ್ಟೇ. ನೀವು ಹಾಕ್ಬೋದು, ಆಪ್ಷನಲ್. ನಿಮಗೆ ಬೇಕು ಅಂದರೆ ನೀವು 1.5 kg ಇಲ್ಲ ಅಂದರೆ ಪರವಾಗಿಲ್ಲ. ನಾನು 1/4 ಚಮಚ ಅಷ್ಟೇ, ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ. ಇಲ್ಲಾಂದರೆ ಅದು ಪುಡಿ ಪುಡಿ ಆಗಿಲ್ಲ. ನಾನು ಓವರ್ ಮಾಯಿಶ್ಚರೈಸರ್ ಆಗಿ ನೀರನ್ನ ಚಿಕ್ಕ ಕಪ್ಪಲ್ಲಿ ಬಿಸಿ ಚೆನ್ನಾಗಿರುತ್ತೆ, ಬಟ್ ಬಾಯ್ಲ್ ಮಾಡ್ಕೊಳ್ಳಿ. ಕಟ್ ಮಾಡಿಲ್ಲ ಅದು ಪುಡಿ ಪುಡಿ ಆಗಿರುತ್ತೆ. ಮಿಕ್ಸ್ಚರ್ ಆಗಿದ್ಮೇಲೆ ಸ್ವಲ್ಪ ಅವಾಗ ಇದನ್ನು ಬಿಸಿ ನೀರನ್ನ ಸ್ವಲ್ಪ ಹಾಕೊಂಡ್ರೆ ಮಾಯಿಶ್ಚರೈಸರ್ ಅದು ಆಪ್ಷನಲ್. ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ. ತಂದು ಹಾಕಬೇಕು ಅನ್ನೋದು ಆಪ್ಷನ್ ಇಲ್ಲ. ಕೇಕ್ ಜೆಲ್ ಜಾಸ್ತಿ ಹಾಕಬೇಡಿ, ಪುಡಿ ಪುಡಿ ಆಗಿಬಿಡುತ್ತೆ ಓವರ್ ಮಾಯಿಶ್ಚರೈಸರ್ ಆಗಿ. 1.5 kgಗೆ 1/4 ಸ್ಪೂನ್ ಹಾಕಿದ್ರೆ ಸಾಕು, ಜಾಸ್ತಿ ಬೇಡ. ಸೊ ನಾನು ಇವಾಗಲೇ ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ. ಇವಾಗ ನಾನು 2 ಕಪ್ ಮೈದಾ ಹಿಟ್ಟು ಇದಕ್ಕೇ ಹಾಕ್ತಿದ್ದೀನಿ. ನಾನು ಒಟ್ಟಿಗೆ ಎಲ್ಲನೂ ಹಾಕಿ ಸಪ್ರೇಟಾಗಿ ಮಾಡ್ತಾ ಇಲ್ಲ. ಇವಾಗ ಕೆಲವರಿಗೆ ಹೇಗೆ ಮಾಡೋದು ಅಂತ ನಿಮಗೆ ಹೇಗೆ ಮಾಡ್ಕೊಳ್ಳೋದು ಅಂತಲೂ ಮಿಕ್ಸಿ ಜಾರಲ್ಲೇ ಮಾಡ್ಕೊಳ್ಬೋದು ಈಸಿಯಾಗಿ. ಅದಕ್ಕೆ ನಾನು ಮಿಕ್ಸಿ ಜಾರಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಏನೇ ಕೇಕ್ಸ್ ಮಾಡ್ತೀನಿ ಅಂದರೆ ಮೆಷರಿಂಗ್ ಕಪ್ಸ್ ಇಂಪಾರ್ಟೆಂಟ್. ನೀವು ನಾರ್ಮಲ್ ಕಪ್ಸಲ್ಲಿ ಕೆಲವೊಂದು ಮಾಡ್ಬೋದು, ಬಟ್ ನನಗೆ ಯಾವತ್ತೂ ಅದು ಚೆನ್ನಾಗಿ ಬಂದಿರಲಿಲ್ಲ. ನಾನು ಮೆಷರಿಂಗ್ ಕಪ್ ಯೂಸ್ ಮಾಡಿದ್ರೆ ನನಗೆ ಚೆನ್ನಾಗಿ ಬಂದಿದ್ದು ಕೇಕ್ಸ್ಗಳು. ಬೇರೆ ಟೈಮಲ್ಲಿ ವಿತೌಟ್ ಮೆಷರಿಂಗ್ ಕಪ್ಸ್ ನನಗೆ ಸ್ವಲ್ಪ ಒಳಗಡೆ ಚೆನ್ನಾಗಿ ಬೀಳ್ತಾ ಇರಲಿಲ್ಲ, ಪ್ರಾಬ್ಲಮ್ಸ್ ಆಗೋದು. 1.5 ಸೊ ಇವಾಗ ನಾನು ಯಾಕಂದರೆ 1 ಟೀಸ್ಪೂನ್ ಬೇಕಿಂಗ್ ಪೌಡರ್, ಆಮೇಲೆ ಇನ್ನೊಂದು ಸ್ವಲ್ಪ ಅರ್ಧ ಹಾಕಿ. ಯೂಶ್ವಲಿ ನೀವು ಮೆಷರಿಂಗ್ ಕಪ್ಸ್ ತೊಗೊಂಡು 1.5 ಟೇಬಲ್ ಸ್ಪೂನ್, 1 ಟೀಸ್ಪೂನ್ ಅಲ್ಲ 1.5 ಟೇಬಲ್ ಸ್ಪೂನ್. ½ ಸ್ಪೂನ್ ಬೇಕಿಂಗ್ ಸೋಡಾ, 1 ಟೇಬಲ್. ಇನ್ನು ಸ್ವಲ್ಪ ನಾನು ಹಾಕ್ತಾ ಇದ್ದೀನಿ, ಯಾಕೆಂದರೆ ಇದು 1.5 ಅಲ್ವಾ, ಸೊ ಇನ್ನು ಸ್ವಲ್ಪ ಹಾಕಬೇಕಾಗತ್ತೆ. ಅದರಲ್ಲಿ ಅರ್ಧ ಹಾಕಿದ್ರೆ ಸಾಕು, ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ. ಸೊ ಇವಾಗ ಇದಿಷ್ಟು ಹಾಕಿದ ಮೇಲೆ ಗಟ್ಟಿ ಆಗುತ್ತೆ. ಸೊ ಇವಾಗ ಹಾಲು ಸ್ವಲ್ಪ ನೀವು ಮಿಕ್ಸ್ ಮಾಡಬೇಕಾದ್ರೆ ಮಿಕ್ಸ್ ಆಗಲ್ಲ. ನೋಡಿ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ರುಬ್ಕೊಳ್ಬೇಕು. ಸೊ ಹಾಲು ಹಾಕೊಂಡು ಫಸ್ಟ್ ಮಾಡಿದ್ಮೇಲೆ 1 ಸ್ಪೀಡಲ್ಲಿ, ಆಮೇಲೆ 5 ಸ್ಪೀಡ್ಗೆ ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ ಇಷ್ಟು ಈ ಥರ ಬರಬೇಕು.
ಈ ಕನ್ಸಿಸ್ಟೆನ್ಸಿ ಇದೆ ಸಾಕು. ಇವಾಗ ನಾನು ಮಾಮೂಲಿ ಪಾತ್ರೆ ಸಿಲ್ವರ್ ಪಾತ್ರೆ ಇದೆ ಅಲ್ವಾ, ಅದರಲ್ಲೇ ನಾನು ಅದನ್ನೇ ಫ್ಲಾಟ್ ಕೆಳಗಡೆ ಫ್ಲಾಟ್ ಆಗಿರೋದನ್ನ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಆಯಿಲ್ ಹಾಕಿ ಬ್ರಷ್ ಹಾಕಿ ಬಟರ್ ಪೇಪರ್ ಹಾಕಿ ಅದ್ರ ಮೇಲೆ ಮಿಕ್ಸ್ಚರ್ ಹಾಕ್ಕೊಳ್ತಿರೋದು. ಸೊ ಬಟರ್ ಪೇಪರ್ ಇಲ್ಲ ಅನ್ನೋದು ಇವಾಗ ಆಯಿಲ್ ಸ್ವಲ್ಪ ಮೈದಾ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟ್ ಮಾಡಿ ಸ್ವಲ್ಪ ಮೈದಾ ಹಿಟ್ಟನ್ನ ತೆಗೆದುಬಿಟ್ಟು ಪೌಡರ್ನ ತೆಗೆದುಬಿಟ್ಟು ಅದ್ರ ಮೇಲೂ ಸಹ ನೀವು ಎಷ್ಟು ಅನ್ಕೊಂಡಿರುತ್ತೆ ಅಷ್ಟು ಅನ್ಕೊಂಡು. ಸೊ ಬಟರ್ ಪೇಪರ್ ಬೇಕು ಅಂತಲೇ ಇಲ್ಲ, ನಿಮಗೆ ಬೇಕಾಗಿರೋದು ಕೇಕ್ 45 ಮಿನಿಟ್ ಮೆಷರ್ಮೆಂಟ್ ಮಾತ್ರ ಇಂಪಾರ್ಟೆಂಟ್. ಕೇಕ್ ಚೆಕ್ ಮಾಡ್ಕೊಳ್ಬೇಕು. ಸೊ ಬೇರೆ ಏನು ಅವಶ್ಯಕತೆ ಇಲ್ಲ. ಕೊಟ್ಟಿದ್ದೀನಿ ಇವಾಗ ನಾನು ಶುಗರ್ ಬಟರ್ ಪೇಪರ್ ಇಲ್ಲ ಬೀಟರ್ ಇಲ್ಲ ಅದು ಏನು ನೀವು ಯೋಚನೆ ಮಾಡಬೇಡಿ. 1 ಕಪ್ ವಾಟರ್ಗೆ 1 ಕಪ್ ಸಕ್ಕರೆ. ಸೊ ನೋಡಿ ಕೇಕ್ ಇದು ಚಾಕು ಅಂಟ್ಕೊಂಡಿಲ್ಲ. ಸೊ ಅಂಟ್ಕೊಂಡಿಲ್ಲ ಅಂದರೆ ಬಟರ್ ಪೇಪರ್ ಮೇಲೂ ಸ್ವಲ್ಪ ಎಣ್ಣೆ ಹಾಕ್ತಿಲ್ಲ, ಅದೇ ಬ್ರಷಲ್ಲೇ ನಾನು ಎಲ್ಲ ಗ್ರೀಸ್ ಮಾಡಬೇಕಂದ್ರೆ ಪಾತ್ರೆ ಮತ್ತು ಬೀಟರ್ ಎಲ್ಲನೂ ನೀವು ಫ್ರಿಜ್ಜಲ್ಲಿ ರೆಫ್ರಿಜರೇಟರಲ್ಲಿ ಇಡಬೇಕು. ಮತ್ತು ಐಸ್ ಕ್ಯೂಬ್ ಸಹ ಬೇಕು. ನಾನಿಲ್ಲಿ ಡಿಲಿಶಿಕಾ ಟಾಪಿಂಗ್ ತೊಗೊಂಡಿದ್ದೀನಿ, ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಳ್ಳಿ. ಸೊ ಬೀಟರಲ್ಲಿ ಫಸ್ಟ್ 1 ಸ್ಪೀಡ್ ಹಾಕ್ಕೊಂಡು ಮಾಡ್ಕೊಳ್ಬೇಕು. ಸೊ ನಾವು ಮಿಕ್ಸ್ ಮಾಡಿ ಆಮೇಲೆ 5 ಸ್ಪೀಡ್ಗೆ ಮಿಕ್ಸಿಯಲ್ಲಿ ಜಾಸ್ತಿ ಮಾಡಿಕೊಂಡು ಬೀಟ್ ಮಾಡೋದು. ಅದನ್ನು ನಾನು ಇದರೊಳಗಡೆ ಹಾಕಿದ್ದೀನಿ. ವಿಪಿಂಗ್ ಕ್ರೀಮ್ ಮೇನ್ ಅದೇ. ಸೊ ಇವಾಗ ವೆನಿಲಾ ಎಸೆನ್ಸ್ ಹಾಕ್ತಿದ್ದೀನಿ. ಇದನ್ನ ಹಾಕಿ ಐಸ್ ಕ್ಯೂಬ್ ಮತ್ತೆ ಕುಟ್ಟಬೇಕು. ಮತ್ತೆ ಯಾವಾಗಲೂ ಕೇಕ್ ಮಾಡಬೇಕಾದ್ರೆ ಆ ಪಾತ್ರೆಗೆ ಸಾಫ್ಟ್ ಸ್ಪೀಕ್ ಅಂದರೆ ಇವಾಗ ನಾವು ಇಟ್ಟಿದ್ದು ಅದಕ್ಕಿಂತ ಜಾಸ್ತಿ ಕೆಳಗಡೆ ಬೀಳ್ತಾ ಇಲ್ಲ. ಸೊ ಇದನ್ನ ಸಾಫ್ಟ್ ಉಬ್ಬಿ ಪೀಕ್ ಅಂತ ಹೇಳ್ತೀವಿ. ನಾನು ಇಲ್ಲಿ ಕುಕ್ಕರ್ ತೊಗೊಂಡಿಲ್ಲ, ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಕೊಂಡು ಅದು ಹಿಂಗೆ ಮೇಲ್ಗಡೆ ತುದಿಸ್ಕೊಂಡಿದ್ದೀನಿ. ಹಿಂಗೆ ಬಂದಿದೆ ಮುಂಚೆನೆ, ಯಾಕಂದ್ರೆ ಈ ಪಾತ್ರೆಗೆ ಕುಕ್ಕರ್ ಆಗೋದಿಲ್ಲ. ಸೊ ಸಾಫ್ಟ್ ಆಗಿ ಪೀಕ್ ಆಗಿದೆ. ಇವಾಗ ನೋಡಿ ಇದನ್ನ ಒಂದು 5-15 ನಾನಾಗೆ ಇದು ಮಾಡಿದ್ಮೇಲೆ ಆಗಿದ್ದು, ಬಟ್ ಅಲ್ಲಿವರೆಗೂ ಅದು ಹಾಗೆ ಗಟ್ಟಿಯಾಗೇ ಇತ್ತು. ಸೊ ಇವಾಗ ಕೇಕ್ ಡೆಕೋರೇಷನ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಕೆಳಗಡೆ ಇರೋದು ಪೇಪರ್ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಶುಗರ್ ಸಿರಪ್, ನಾನು 3 ಲೇಯರ್ ಕಟ್ ಮಾಡಿದ್ದೀನಿ. ಫಸ್ಟ್ ಲೇಯರ್ಗೆ ಶುಗರ್ ಸಿರಪ್ ಹಾಕಿ ಇವಾಗ ಕ್ರೀಮ್ನ ಅಪ್ಲೈ ಮಾಡಿ ನೀಟಾಗಿ ಸ್ಪ್ರೆಡ್ ಮಾಡ್ತಿರೋದು. 45 ಮಿನಿಟ್ಸ್ ಮುಚ್ಚಬೇಕು. ಅದು ಸೈಡಲ್ಲಿ ಎಕ್ಸಸ್ ಇದ್ದು ಪರವಾಗಿಲ್ಲ. ಸೊ ಇವಾಗ ನಾನು ಸೆಕೆಂಡ್ ಲೇಯರ್. ಸೊ 45 ಮಿನಿಟ್ಸ್ ಆಗಿದ್ಮೇಲೆ ಚೆಕ್ ಮಾಡ್ತಾ ಇದ್ದೀವಿ ಕೇಕ್ ಬೇಕಾಗಿದೆಯಾ ಇಲ್ವಾ ಅಂತ. ಕ್ರೀಮ್ ನಿಮಗೆ ಹೆಂಗೆ ಬೇಕು ನೀವು ಹಾಕ್ಕೊಳ್ಬೋದು. ಚಾಕು ಥರ್ಡ್ ಲೇಯರ್ ಸ್ವಲ್ಪ ಕಾರ್ನರ್ ಸ್ವಲ್ಪ ಯೋಚನೆ ಮಾಡಬೇಡಿ. ಒಂದು 5 ನಿಮಿಷ ಕ್ರೀಮ್ ಹಾಕೊಂಡು ಅದು ನಾವು ಸರಿ ಮಾಡ್ಕೊಳ್ಬೋದು. ಸೊ ಇವಾಗ ಕೇಕ್ ರೆಡಿ ಆಗುತ್ತೆ. ಇವಾಗ ಅದಕ್ಕೆ ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ. ಇವಾಗ ಸೈಡಲ್ಲೆಲ್ಲ ಸೈಡು ಮೇಲೆಲ್ಲ ನೀಟಾಗಿ 1 ಕಪ್ ನೀರಿಗೆ ಅರ್ಧ ಕಪ್ ಸಕ್ಕರೆ. ಫಸ್ಟ್ ಸ್ಪ್ರೆಡ್ ಮಾಡ್ಕೊಳ್ಳಿ, ಯೋಚನೆ ಮಾಡಬೇಡಿ ಬಾಯ್ಲ್ ಅಷ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸೈಡ್ ಮತ್ತು ಮೇಲೆ. ಆಮೇಲೆ ಈ ಥರ ಕ್ರೇಪ್ ಇರುತ್ತಲ್ವ, ಇಲ್ಲ ನಾನು ಮುದ್ದೆ ಮಾಡಬೇಕಾದ್ರೆ ಸಿಗುತ್ತಲ್ವ ಒಂಥರ, ಅದ್ರಲ್ಲಿ ಬೇಕಾದ್ರೂ ನೀವು ರೋಲ್ ಮಾಡಿಕೊಂಡು ತೊಗೊಳ್ಬೋದು. ಬಟ್ ನೀಟಾಗಿ ಸ್ಪ್ರೆಡ್ ಮಾಡಬೇಕಂದ್ರೆ ಇದ್ರ ಮೇಲೆ ನಾವು ಪಾತ್ರೆ ಆಗಿದ್ಮೇಲೆ ಬೀಟರ್ ತೊಗೊಳ್ತೀವಿ, ಅದು ಚೆರಿ ಫ್ರೀಜರಲ್ಲಿ ಫ್ರೀಸ್ ಆಗಿರಬೇಕು. ಮತ್ತು ಐಸ್ ಕ್ಯೂಬ್ಸ್ ಇಂಪಾರ್ಟೆಂಟ್. ಸಪೋಸ್ ಬೀಟರ್ ಇಲ್ಲ ಅಂದರೆ ನೀವು ಮಿಕ್ಸಿ ಜಾರ್ ಯಾವ್ದು ತೊಗೊಳ್ತೀರ ಅದನ್ನೇ ನೀವು ಫ್ರಿಜ್ಜಲ್ಲಿ ಹೋಗಿ ಇಟ್ಬಿಡ್ಬೇಕು. ಮೇಲೆ ಐಸ್ ಕ್ಯೂಬ್ ಇರುತ್ತಲ್ವ ಅಲ್ಲೇ ಹೋಗಿ ಇಟ್ಬಿಡ್ಬೇಕು. ಕಮೆಂಟ್ ಮಾಡಿ. ವಿಪಿಂಗ್ ಕ್ರೀಮ್ಗೆ ಯಾವಾಗಲೂ ಐಸ್ ಕ್ಯೂಬ್ ಇದೆ ಇಂಪಾರ್ಟೆಂಟು. ನಾನಿಲ್ಲಿ ವಿಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. ಇದು ಡಿಲಿಶಿಕಾ ವಿಪಿಂಗ್ ಕ್ರೀಮ್ ನಾನು ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿದ್ದು. ಸೊ 1 kg ವಿಪಿಂಗ್ ಕ್ರೀಮ್ ಇದೆ. ಸೊ ನಾನಿಲ್ಲಿ ಫುಲ್ಲು 1 ಪ್ಯಾಕೆಟ್ ಪೂರ್ತಿ ಹಾಕ್ತಾಯಿಲ್ಲ, ಅರ್ಧ ಪ್ಯಾಕೆಟ್ ಮಾತ್ರ ಹಾಕ್ತಾಯಿದ್ದೀನಿ. ಫಸ್ಟು 1 ಸ್ಪೀಡಲ್ಲೇ ನೀವು ಬೀಟ್ ಮಾಡ್ಕೊಳ್ಬೇಕು. ಡೈರೆಕ್ಟ್ 5 ಸ್ಪೀಡ್ಗೆ ಹೋಗಬೇಡಿ. ಕೆಳಗಡೆ ಆ್ಯಕ್ಚುಲಿ ಐಸ್ ಕ್ಯೂಬ್ಸ್ ಇಟ್ಕೊಳ್ಬೇಕು, ಬಟ್ ಐಸ್ ಕ್ಯೂಬ್ ಬೇಡ ನನಗೆ, ಯಾಕಂದರೆ ಪಾತ್ರೆ ಎಲ್ಲ ಫುಲ್ಲು ಫ್ರೀಸ್ ಆಗಿದೆ. ಸೊ ಪರವಾಗಿಲ್ಲ ನನಗೆ. ಸೊ ಫಸ್ಟ್ ಸ್ಪೀಡಲ್ಲೇ ನೀವು ವಿಪ್ ಮಾಡ್ಕೊಳ್ಬೇಕು. ನೀವು ಮಿಕ್ಸಿಯಲ್ಲಿ ಹಾಕ್ಕೊಳ್ತೀನಿ ಅಂದ್ರೂ ಜಾರ್ ಫುಲ್ಲು ಫ್ರೀಝರಲ್ಲಿಟ್ಟು ಆಮೇಲೆ ಫಸ್ಟ್ 1 ಸ್ಪೀಡಲ್ಲಿ 5 ಮಿನಿಟ್ಸ್ ಮಾಡಿ 5 ಸ್ಪೀಡಿಗೆ ಅಂದರೆ 5 ಅಥವಾ 4 ಸ್ಪೀಡ್ ಲಾಸ್ಟ್ ಸ್ಪೀಡ್ ಇರುತ್ತಲ್ಲ ಆವಾಗ ಒಂದು 10 to 15 ಮಿನಿಟ್ಸ್ ಬೀಟ್ ಮಾಡ್ಕೊಳ್ಬೇಕು. ಮಿಕ್ಸಿ ಒಟ್ಟಿಸ್ಕೊಳ್ತಾ ಇರಬೇಕು, ಅದು ಗಟ್ಟಿ ಆಗೋವರೆಗೂ. ವಿಪ್ಪಿಂಗ್ ಕ್ರೀಮ್ ನೋಡ್ಕೊಂಡು ತೊಗೊಳ್ಳಿ. ಪೌಡರ್ಸ್ ತೊಗೊಂಡ್ರು ಪರವಾಗಿಲ್ಲ, ಬಟ್ ವಿಪ್ಪಿಂಗ್ ಕ್ರೀಮ್ ಈ ಥರ ಕ್ರೀಮ್ ಸ್ವಲ್ಪ ಲಿಕ್ವಿಡ್ ಕ್ರೀಮ್ ನೋಡ್ಕೊಂಡು ತೊಗೊಳ್ಬೇಕು. ಕೆಲವೊಂದು ಡೂಪ್ಲಿಕೇಟ್ಸ್ ಇರುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ.
ನೀವು ಪೌಡರ್ ತೊಗೊಂಡ್ರೂ ಪರವಾಗಿಲ್ಲ, ಪೌಡರ್ ತೊಗೊಂಡ್ರೆ ಅದು ಬೇರೆ, ಅದನ್ನು ನೆಕ್ಸ್ಟ್ ಟೈಮ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಕಮ್ಮಿಗಿರುತ್ತೆ ಅಂತ ಕಮ್ಮಿಗೆ ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಚೆನ್ನಾಗಿ ಬರೋದಿಲ್ಲ. ಬಿಕಾಸ್ ನಾನು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ, ಸೊ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ಕಂಪ್ನಿದು ತುಂಬ ಚೆನ್ನಾಗಿರುತ್ತೆ ವಿಪಿಂಗ್ ಕ್ರೀಮು. ಸೊ ನಾನು ಇವಾಗ 5 ಸ್ಪೀಡ್ಗೆ ಚೇಂಜ್ ಮಾಡಿಕೊಂಡು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆ ಕಡೆ ಈ ಕಡೆ ಚೇಂಜ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ನಾವು ಯಾವುದೇ ಕ್ರೀಮ್ ಫ್ರಾಸ್ಟಿಂಗ್ ಮಾಡಬೇಕಾದ್ರೆ ನಾವು ಯಾವ ಕೇಕ್ನ ಮಾಡಿರ್ತೀವಿ ಆ ಕೇಕ್ದು ಎಸೆನ್ಸು. ಬಟ್ ಚಾಕ್ಲೇಟ್ ಮಾಡಿದಾಗ ನಾವು ಚಾಕ್ಲೇಟ್ ಪೌಡರ್ ಅಥವಾ ಚಾಕ್ಲೇಟ್ ಸಿರಪ್ ಹಾಕ್ಕೊಂಡು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಬೇಕು. ವೆನಿಲಾ ಎಸೆನ್ಸ್ ಇದೆ ಕಾಮನ್ ನಾರ್ಮಲ್ ಎಲ್ಲರಿಗೂ. ಸೊ ಇವಾಗ ಬೀಟ್ ಆಗಿದೆ, ಸೊ ಸಾಫ್ಟ್ ಪೀಕ್ ಆಗಿದೆ. ಅಂದರೆ ನಾವು ಅಲ್ಲಿ ನೋಡಿ ತುದಿ ಹಿಂಗೆ ಬಂದಿದೆ ಅಂತ, ಅದನ್ನು ನಾವು ಸಾಫ್ಟ್ ಪೀಕ್ ಅಂತ ಹೇಳ್ತೀವಿ. ಇವಾಗ ನಾವು ಹಿಂಗೆ ಬಗ್ಗಿಸಿದ್ರೂ ಅದು ಕೆಳಗಡೆ ಬರೋದಿಲ್ಲ. ಸೊ ಯಾವಾಗಲೂ ವಿಪ್ಪಿಂಗ್ ಕ್ರೀಮ್ ಈ ಥರ ಇರಬೇಕು. ನಿಮಗೆ ಈ ಥರ ಆಗಿ ಒಂದು ಟೈಮ್ ಇದ್ದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು 15 ಮಿನಿಟ್ಸು. ಅದು ಸೆಟ್ ಆಗಿದ್ಮೇಲೆ ತೊಗೊಳ್ಳಿ. ಬಟ್ ನನಗೆ ಟೈಮ್ ಇರಲಿಲ್ಲ, ನನ್ನ ಕಸ್ಟಮರಿಗೆ ಕೊಡಬೇಕಿತ್ತು ಬೇಗ, ಸೊ ಅದಕ್ಕೆ ನಾನು ಹಾಗೆ ಮಾಡ್ತಾಯಿದ್ದೀನಿ. ಸೊ ಇವಾಗ ಕೇಕ್ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಕೇಕ್ ಮೇಲ್ಗಡೆ ಇದು ಬಟರ್ ಪೇಪರ್ ಹಾಕಿದ್ದೆಲ್ಲ ಅದನ್ನು ತೆಗಿತಾ ಇದ್ದೀನಿ. ಸೊ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಬೇಕು. ಸೊ ನಾನು 3 ಲೇಯರ್ಸ್ ಆಗಿ ಕಟ್ ಮಾಡಿದ್ದೀನಿ. ಸೊ ಕೆಳಗಡೆ ಫಸ್ಟ್ ಕಟಿಂಗ್ ಹೊಟ್ಟೋಗಿದೆ. ಸೊ ಫಸ್ಟ್ ಲೇಯರ್ಗೆ ಸ್ವಲ್ಪ ಶುಗರ್ ಸಿರಪ್ ಹಾಕ್ಕೊಂಡು ಅದ್ರ ಮೇಲೆ ನಾನು ವಿಪ್ಪಿಂಗ್ ಕ್ರೀಮ್ ಹಾಕಿ ಅಪ್ಲೈ ಮಾಡ್ತಾಯಿದ್ದೀನಿ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸೊ ನಾನು ವಿಪ್ಪಿಂಗ್ ಕ್ರೀಮ್ ಹಾಕಿ ಸ್ಪ್ರೆಡ್ ಮಾಡ್ತಿದ್ದೀನಿ. ಆ ಕಡೆ ಈ ಕಡೆ ಆಯಿತು, ಸ್ವಲ್ಪ ಜಾಸ್ತಿ ಬಂತು ಸೈಡಲ್ಲಿ, ಯೋಚನೆ ಮಾಡಬೇಡಿ. ಯಾಕಂದರೆ ಫಸ್ಟ್ ನೀವು ಕೆಳಗಡೆ ಸೆಟ್ ಮಾಡಿಕೊಂಡು ಆಮೇಲೆ ನಾವು ಮೇಲ್ಗಡೆದು ಸೈಡಿಗೆಲ್ಲ ಸೆಟ್ ಮಾಡ್ಕೊಳ್ಳೋಕ್ಕಾಗತ್ತೆ. ಸೊ ನೀಟಾಗಿ ಇವನ್ನಾಗಿ ಸ್ಪ್ರೆಡ್ ಮಾಡಿಕೊಡ್ಬೇಕು. ಸೈಡಲ್ಲಿ ಎಕ್ಸೆಸ್ ಬಂತು ಅಂತೆಲ್ಲ ನೀವು ಏನು ಟೆನ್ಷನ್ ಮಾಡ್ಕೊಳ್ಬೇಡಿ. ಜಸ್ಟ್ ನೀವು ಕೆಳಗಡೆ ಏನಿದೆ ಬೇಸು ಅದನ್ನು ನೀವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸಾಕು. ಸೊ ಇವಾಗ ಫಸ್ಟ್ ಲೇಯರ್ ಕಂಪ್ಲೀಟ್ ಆಯಿತು. ಸೊ ಸೆಕೆಂಡ್ ಲೇಯರ್ ಹಾಕ್ತಾಯಿದ್ದೀನಿ. ಇವಾಗ ಸೆಕೆಂಡ್ ಲೇಯರ್ಗೂ ಸ್ವಲ್ಪ ಶುಗರ್ ಸಿರಪ್ಪು ಮತ್ತು ವಿಪ್ಪಿಂಗ್ ಕ್ರೀಮ್ ಹಾಕಿ ಅಪ್ಲೈ ಮಾಡ್ಕೊಳ್ಬೇಕು. 1.5 kg ಕೇಕು ಎಗ್ಲೆಸ್ ಆಚೆ ಬೇಕ್ರಿಯಲ್ಲಿ ಆಲ್ಮೋಸ್ಟ್ 700-800 ಇರುತ್ತೆ. ಸೊ ನೀವೇ ಬೈ 400 ಒಳಗಡೆ ಅಥವಾ 300 ಒಳಗಡೆ ವಿಪ್ಪಿಂಗ್ ಕ್ರೀಮ್ ಬಿಟ್ಟು ನೋಡಿಕೊಂಡ್ರೆ ಸ್ವಲ್ಪ ಕಮ್ಮಿನೇ ಕಾಸ್ಟಿಂಗ್ ಆಗುತ್ತೆ. ಮನೆಯಲ್ಲೇ ಮೈದಾ ಹಿಟ್ಟಿರುತ್ತೆ, ಸ್ವಲ್ಪ ಬೇಕಿಂಗ್ ಪೌಡರ್ ಎಲ್ಲ ತೊಗೊಂಡು ನೀವು ಮಾಡ್ಕೊಳ್ಬೋದು. ವಿತಿನ್ 500 ಒಳಗಡೆ ನೀವು ಕಾಸು ಸ್ಪೆಂಡ್ ಮಾಡಿದ್ರೆ ಆರಾಮಾಗಿ ನೀವು 1.5 ಅಲ್ಲ ಆಲ್ಮೋಸ್ಟ್ 2.5-3.5 kg ಕೇಕ್ ಮಾಡ್ಕೊಳ್ಬೋದು. ನಿಮಗೆ ಇಷ್ಟ ಇದ್ದರೆ ನೀವು ಮಾಡ್ಕೊಳ್ಬೋದು. ಆಚೆ ಅಷ್ಟು ಕೊಡೋ ಬದಲು ನೀವೇ ಮಾಡ್ಕೊಳ್ಬೋದಲ್ವಾ. ವಿಪ್ಪಿಂಗ್ ಕ್ರೀಮ್ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ, ಬಟ್ ಬೇರೆದೆಲ್ಲ ಮೈದಾ ಹಿಟ್ಟು ಮನೆಯಲ್ಲೇ ಇರೋವಂಥದ್ದು. ಸೊ ಕೆಲವೊಂದು ನೀವು ತೊಗೊಂಡು ನೀವು ಯಾವ ಫ್ಲೇವರ್ಸ್ ಬೇಕು ನೀವು ತೊಗೊಂಡು ಮಾಡ್ಕೊಳ್ಬೋದು. ಒಂದ್ಸಲ ನೀವು ಫ್ಲೇವರ್ಸು ಮತ್ತು ಎಸೆನ್ಸ್ಗಳು ತೊಗೊಂಡಿಟ್ಕೊಂಡ್ರೆ ಸೊ ನಿಮ್ಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಬೋದು. ಯಾಕಂದ್ರೆ ಎಲ್ಲದಕ್ಕೂ ಒಂದು ಸ್ವಲ್ಪ ಶೆಲ್ಫ್ ಲೈಫ್ ಇರುತ್ತೆ. ಈ ಥರ ನಾನು ತೊಗೊಂಡಿದ್ದೀನಿ ಚಿಕ್ಕದು, ಆ ಥರದ್ದು ತೊಗೊಂಡ್ರೆ ಬೇಗ ಸ್ವಲ್ಪ ಖಾಲಿನೂ ಆಗುತ್ತೆ. ನೀವೇ ಮನೆಯಲ್ಲಿ ಮಾಡಿ ಕೊಟ್ಟರೆ ಇನ್ನೂ ಖುಷಿ ಆಗ್ತದೆ.
ಸೊ ನಿಮಗೂ ಸಂತೋಷ ಆಗುತ್ತೆ, ಖುಷಿಯಾಗಿ ನಾವು ಮಾಡಿದ್ದೀವಿ ಮನೆಯಲ್ಲಿ, ನಾನು ಮಾಡಿದೆ ಅನ್ನೋವಂಥದ್ದು. ಸೊ ಮಾಡ್ಬೋದಲ್ವಾ? ಒಂದು ಸಲ ನೀವು ಟ್ರೈ ಮಾಡಿ. ಎಲ್ಲದೂ ಬ್ಯುಸಿ, ನಾನು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ಮತ್ತೆ ನೈಟ್ ಬಂದು ಈ ಥರ ನಾನು ಮಾಡ್ತಿರೋದು. ಸೊ ಏನು ಬೇಕಾದರೂ ಮಾಡ್ಬೋದು ಇಂಟ್ರೆಸ್ಟ್ ಇತ್ತು ಅಂದರೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ನಾನು ಲಾಸ್ಟ್ ಮೇಲೆ ಲೇಯರ್ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಸೈಡಲ್ಲಿ ಕಟ್ಟಾದರೂ ಯೋಚನೆ ಮಾಡಬೇಡಿ, ನಾವು ಕ್ರೀಮಲ್ಲಿ ಹಾಕ್ತಾ ಇರ್ತೀವಲ್ಲ ಅವಾಗ ಅದಕ್ಕೆ ಅದು ಅಡ್ಜಸ್ಟ್ ಆಗಿಬಿಡತ್ತೆ. ಸೊ ಮೇಲೆಲ್ಲ ಆಯಿತು. ಸೊ ಇವಾಗ ಸೈಡಲ್ಲಿ ಸೈಡನ್ನು ಎಲ್ಲ ನೀಟಾಗಿ ಇವನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇರೋದು. ಸೊ ಅದ್ರ ಮೇಲೆ ನಾನು ಸೆಟ್ ಆಗಿದ್ಮೇಲೆ ಟೂಟಿ ಫ್ರೂಟಿ ಮತ್ತು ಚೆರಿ ಹಾಕಿ ಡೆಕೋರೇಟ್ ಮಾಡಿದ್ದೀನಿ. ವಿಪ್ಪಿಂಗ್ ಕ್ರೀಮಿಗೆ ಸ್ವಲ್ಪ ಪಿಂಕ್ ಕಲರ್ ಹಾಕ್ಕೊಂಡು ನಾನು ಇದು ಮಾಡಿರೋದು. ನನ್ನ ಕ್ಲೈಂಟಿದು 35 ಇಯರ್ಸ್ ಬರ್ಡೇ, ಅವ್ರ ವೈಫ್ದು. ಸೊ ಅವ್ರಿಗೆ ನಾನು ಮಾಡಿಕೊಡ್ತಾ ಇರೋದು. ಪೈಪಿಂಗ್ ಬ್ಯಾಗ್ ಇರಲಿಲ್ಲ, ಏನಿಲ್ಲ, ಬಟ್ ಈಸಿಯಾಗಿ ಮಾಡ್ಬೋದಲ್ವಾ.